ಶಿಕ್ಷಣ ಪ್ರೇಮಿ ಎಂಎನ್ ಪಾಟೀಲರ ಅವಿಶ್ರಾಂತ ಫಲದಿಂದ ಶಿಕ್ಷಣ ಕಾಶಿಯಾಗುತ್ತಿರುವ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ವಿವೇಕ ಉತ್ಸವ. ಹೌದು, ಸನಾತನ ಶ್ರೇಷ್ಠ ಸಂಸ್ಕೃತಿಯನ್ನ ವಿಶ್ವಕ್ಕೆ ಪರಿಚಯಿಸಿದ ಸ್ವಾಮಿ ವಿವೇಕಾನಂದರ ಜಯಂತಿಯ ಅಂಗವಾಗಿ ವಿವೇಕ ಉತ್ಸವ ಅದ್ದೂರಿಯಾಗಿ ಜರುಗಿತು. ಅದಕ್ಕೂ ಮೊದಲು ಈ ಸಂಸ್ಥೆಯ ಪರಿಚಯ ಇಲ್ಲಿದೆ ನೋಡಿ. ಕೆಲವೇ ವರ್ಷಗಳಲ್ಲಿ ಅಸ್ತಿತ್ವಕ್ಕೆ ಬಂದ ಈ ಸಂಸ್ಥೆ ಸತ್ಯ, ಪ್ರೇಮ, ಸೇವೆ, ಸಂಸ್ಕಾರ, ಸಚ್ಚಾರಿತ್ರ್ಯದ ಜಾಗತಿಕ ಮೌಲ್ಯಗಳ ಭದ್ರ ನೆಲೆಗಟ್ಟಿನ ಮೇಲೆ ನಿರ್ಮಾಣಗೊಂಡು ರಾಜ್ಯದ ಕೆಲವು ಭಾಗಗಳಲ್ಲಿ ಅಂಗ ಸಂಸ್ಥೆಗಳನ್ನ ಹೊಂದಿ ರಾಷ್ಟ್ರ ಮಟ್ಟದಲ್ಲಿ ತನ್ನ ಸೇವಾ ನೆಲೆಯನ್ನ ವಿಸ್ತರಿಸಿಕೊಳ್ಳುತ್ತಿದೆ. ದೇಶದ ಸಂಸ್ಕೃತಿ ಪರಂಪರೆಯನ್ನು ಬಿಟ್ಟು ಕೊಡದೆ ಆಧುನಿಕತೆಯನ್ನು ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡಿದ್ದು ಗಮನಾರ್ಹ. ಜೊತೆಗೆ ಶೈಕ್ಷಣಿಕ ರಂಗದಲ್ಲಿ ವಿನೂತನ ಅಭಿವೃದ್ಧಿ ಕ್ರಾಂತಿ ಮಾಡುತ್ತಿರುವುದಕ್ಕೆ ವಿದ್ಯಾರ್ಥಿಗಳ ವೃಂದ ಎಂಎನ್ ಪಾಟೀಲರಿಗೆ ಶಿಕ್ಷಣ ರಂಗದ ಧೀಮಂತ ನಾಯಕ ಎನ್ನುವಂತಾಗಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳು, ಅನುಭವಿ ಅಧ್ಯಾಪಕರು, ನಿಷ್ಠಾವಂತ ಸಿಬ್ಬಂದಿಗಳು ಇವೆಲ್ಲಗಳಿಗೆ ಕಳಶವಿದ್ದಂತೆ. ದೂರದರ್ಶತ್ವದ ನಾಯಕತ್ವ, ಶ್ರೇಷ್ಠ ಆಡಳಿತ ಮಂಡಳಿ ಸಂಸ್ಥೆಯ ಪ್ರಗತಿಗೆ ಕಾರಣವಾಗಿದೆ. ಸಾಕಷ್ಟು ಇಂಜಿನಿಯರ್, ಡಾಕ್ಟರ್, ಲಾಯರ್, ಕ್ರೀಡಾಪಟುಗಳನ್ನ ಹೊಂದಿ ಜೊತೆಗೆ ಹೊರ ದೇಶಗಳಲ್ಲಿ ಕೂಡ ಜೀವನ ರೂಪಿಸಿಕೊಂಡಿರುವವರನ್ನ ರೂಪಿಸಿ ದೇಶಕ್ಕೆ ನೀಡಿದ ಕೀರ್ತಿ ಈ ಸಂಸ್ಥೆಯ ಬೆನ್ನಿಗಿದೆ. ಶಿಕ್ಷಣ ಸಂಸ್ಕೃತಿಯೊಂದಿಗೆ ಇದೀಗ ಬಾಡಗಂಡಿಯಲ್ಲಿ ದೊಡ್ಡಪ್ಪ ಎಸ್.ಆರ್. ಪಾಟೀಲರ ಸುಸಜ್ಜಿತ ಆಸ್ಪತ್ರೆ, ನಾನಾ ಜಿಲ್ಲೆಗಳ ರೋಗಿಗಳಿಗೆ ಆಶಾ ಕಿರಣ, ತಜ್ಞ ವೈದ್ಯರ ಸಾಮಾಜಿಕ ಕಾಳಜಿ, ಮಾನವೀಯತೆಗೆ ನಿಚ್ಚಳ ನಿದರ್ಶನ. ಇಲ್ಲಿ ನಡೆಯುತ್ತಿರುವ ವಿವೇಕ ಉತ್ಸವಕ್ಕೆ ನಾನಾ ಶಿಕ್ಷಣ ತಜ್ಞರು, ಗಣ್ಯರು ಸಂತೋಷದಿಂದ ಆಗಮಿಸುತ್ತಾರೆ. ಇದಕ್ಕೆಲ್ಲ ಎಂಎನ್ ಪಾಟೀಲರ ಸ್ನೇಹಪರ ಸ್ವಭಾವ, ಸಂಸ್ಥೆಯ ಮೇಲಿನ ಅದಮ್ಯ ಅಭಿಮಾನ, ಛಲಬಿಡದ ಪ್ರಯತ್ನ ಎನ್ನಬಹುದು. ಹೀಗಾಗಿ ಅವಿಶ್ರಾಂತ ಶಿಕ್ಷಣ ಪ್ರೇಮಿ ಎಂಎನ್ ಪಾಟೀಲರ ಹಾಗೂ ಅವರ ಬಳಗಕ್ಕೆ ಈ ಸಂಸ್ಥೆ ಹೆಮ್ಮೆಯನ್ನು ಇಮ್ಮಡಿಗೊಳಿಸಿದ ಬಂಗಾರದ ಮನಸ್ಸುಗಳಿಗೆ ಅಭಿಮಾನದ ಅಭಿನಂದನೆ. ಇಂತಹ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯ ಅಂಗವಾಗಿ ವಿವೇಕ ಉತ್ಸವ ಅದ್ದೂರಿಯಾಗಿ ಜರುಗಿತು. ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರಜ್ಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹೊಸದಿಂದ ತೊಳಿ ಕಾರಣ ಇಲ್ಲ, ಆಕ್ಚುಲಿ ಚಲೋನೇ ಇರ್ತದ, ಅವಾಗೇ ತೊಳಿದ್ ನಾವು ಜಾಸ್ತಿ. ಅದು ಯಾವಾಗ ಮೊದಲನೇ ಗೀರ್ ಬೀಳ್ತದಲ್ಲ ಬಾನೆಟ್ ಮೇಲೆ, ಎದೆ ಮೇಲೆ ಬರಿ ಕೊಟ್ಟಂಗೆ ಆಗ್ತದೆ. ಇವು ಗೀರ್ ಬಿಟ್ಟು ಕಾರಿ ಗೀರ್ ಬಿಟ್ಟು ಎಷ್ಟು ಕೆಟ್ಟ ಅನಿಸ್ತದಲ್ಲ. ಒಂದ್ 4 ವರ್ಷ ಇನ್ನೊಂದು 50 ಗೀರ್ ಬಿದ್ದಿರ್ತಾವ. ಮಾಡಿಬಿಡ್ರಿ ಹಳೇದಾಗಿರೋ ಕಾರಿ ಅಂದ್ರೆ ಕಾರ್ ತಗೊಂಡು. ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಸ್ವಾಮಿ ವಿವೇಕಾನಂದರ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದರು. ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಗಣಿತ ಪ್ರಯೋಗಾಲಯ ಸಂಶೋಧನಾ ಕೇಂದ್ರ ಬಹಳಷ್ಟು ಉಪಯುಕ್ತವಾಗುವಂತ, ಕೇವಲ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಮಕ್ಕಳಿಗೆ ಅಷ್ಟ ಉಪಯೋಗ ಆಗುತ್ತೆ ತಿಳಿಬೇಡ್ರಿ. ಈ ತಾಲೂಕು, ಈ ಜಿಲ್ಲೆ, ಉತ್ತರ ಕರ್ನಾಟಕದ ಬಹುತೇಕ ಶಾಲೆ ಮಕ್ಕಳು ಇಲ್ಲಿ ಬಂದು ನೋಡ್ಲಿಕ್ಕೆ ಆಗಿದೆ. ಗಣಿತ ತಜ್ಞರ ಅನೇಕ ಸೂತ್ರಗಳನ್ನು ಮಕ್ಕಳು ಬೇಗನೆ ತ್ವರಿತವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಬಹಳಷ್ಟು ಸಹಾಯ ಆಗ್ತಿದೆ ಅನ್ನೋದನ್ನ ನಾನು ಚೆನ್ನಾಗಿ ಕಂಡು ನನಗೆ ಬಹಳಷ್ಟು ಸಂತೋಷ. ಬಹಳ ಕಡಿಮೆ ಅವರು, ನೀವು ಬಹಳಷ್ಟು ಮಂದಿ ಗೊತ್ತಿರ್ಲಿಕ್ಕೆಲ್ಲ, ಅವರು ಈ ನೆಲದ ಮಗ, ಇಲ್ಲೇ ಹುಟ್ಟಿದಾರ. ಅವ್ರು ನಮ್ಮ ಬೀಗಿ ನೆಲದ ಗಟ್ಟಿ ಕಾಳು ಅವರು. ನಮ್ಮ ಬೀಳಿಗೆ ತಾಲೂಕಿನಲ್ಲಿ ಸ್ವಾಮಿ ವಿವೇಕಾನಂದ ಸ್ಕೂಲ್ನಲ್ಲಿ ಇವತ್ತಿನ ಮಹಾಸಭೆ ಉತ್ಸವದಲ್ಲಿ ಇನ್ನಷ್ಟು ದೇವರು ಚಲೋ ಮಾಡಲಿ, ಇನ್ನಷ್ಟು ಮಕ್ಕಳು ವಿದ್ಯಾವಂತರಾಗಲಿ. ಮರೆಗುದ್ದಿ ಅಡವಿಸಿದ್ದೇಶ್ವರ ಮಠದ ಪೂಜ್ಯ ಶ್ರೀ ನಿರುಪಾಧೀಶ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಸಂಶೋಧನಾ ಕೇಂದ್ರದ ವಿ.ಡಿ. ಬೋಳಶೆಟ್ಟಿ, ಬಿ.ಕೆ. ನಂದನೂರ್, ಆರ್.ಎಸ್. ಆದಾಪುರ್, ಎಸ್.ಎಸ್. ಹಲಾವಾರ್, ಶಿವಾಜಿ ಕಾಂಬಳೆ, ವಿ.ಡಿ. ಅಮಲ್ಜೇರಿ, ಜಿ.ಆರ್. ಪಾಟೀಲ್, ರಾಜು ಬೋರ್ಜಿ, ಸಂತೋಷ್ ಜಂಬಗಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಹನುಮಂತ ಬುರ್ಲಿ, ಸತ್ಯಂ ನ್ಯೂಸ್, ಬೀಳ್ಗಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.